ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಏನಂದರೆ, ನಮ್ಮ ಗೆಳೆಯರಾದ ಶ್ರೀ ಮಲ್ಲಿಕಾರ್ಜುನ್ ದೊಡ್ಡಮನಿಯವರು ಕಳೆದ 2-3-4 ವರ್ಷಗಳಿಂದ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅಂತಕ್ಕಂಥ ಒಂದು ಪ್ರೊಸಿನಿಯಂ ನಾಟಕವನ್ನು ಕಲಬುರಗಿಯಲ್ಲಿ ಪ್ರದರ್ಶನಗಳನ್ನು ಮಾಡ್ತಾಯಿದ್ದಾರೆ. ಮೊನ್ನೆ ಅವರು ಒಂದು ಪೋಸ್ಟರ್ನ ಹಾಕಿದಾಗ ನಾನು ಅವ್ರ ಜೊತೆ ಮಾತಾಡಿದೆ. 78 ಪ್ರದರ್ಶನಗಳು ಆ ನಾಟಕಗಳು ಕಳೆದ ಒಂದು 2-3 ವರ್ಷದಲ್ಲಿ ಕಲಬುರಗಿ ಜಿಲ್ಲೆಯ ಬೇರೆ ಬೇರೆ ಗ್ರಾಮ, ತಾಲೂಕು, ಸಿಟಿಗಳಲ್ಲಿ ಆಗಿದೆ ಅಂತಕ್ಕಂಥ ವಿಷಯ ಅವರು ನಮಗೆ ತಿಳಿಸಿದರು. ತುಂಬ ಸಂತೋಷ ಆಯಿತು. ಈ ಒಂದು ನಾಟಕದ ಒಂದು ಕಂಟಿನ್ಯೂಸ್ 78 ಪ್ರದರ್ಶನದ ಒಂದು ಇದ್ರ ಹಿಂದೆ ಒಂದು ಸಂಘಟನಾ ಶಕ್ತಿ, ಒಂದು ಸರಿಯಾದ ಸ್ಕ್ರಿಪ್ಟ್ನ ಆಯ್ಕೆ. ಸ್ಕ್ರಿಪ್ಟ್ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅನ್ನೋ ಸ್ಕ್ರಿಪ್ಟನ್ನು ಶ್ರೀ ಮಲ್ಲಿಕಾರ್ಜುನ್ ದೊಡ್ಡಮನಿಯವರೇ ಸ್ಕ್ರಿಪ್ಟನ್ನು ಬರೆದಿದ್ದಾರೆ ಮತ್ತು ಅದರ ನಿರ್ದೇಶನವನ್ನು ಅವರೇ ಮಾಡಿದ್ದಾರೆ. ತಂಡ ಕೂಡ ಅವ್ರದ್ದೇ. ಯಾಕೆಂದರೆ ಒಂದು ನಾಟಕ ಇವತ್ತು 78 ಪ್ರದರ್ಶನ ಕಂಡಿದೆ ಅಂದರೆ ಅದರ ಹಿಂದೆ ನಾಟಕದ ಸ್ಕ್ರಿಪ್ಟ್ನಲ್ಲಿ ಒಂದು ಗಟ್ಟಿತನ ಇರಬೇಕು, ಒಂದನೇದ್ದು. ಆಮೇಲೆ ಆ ಸ್ಕ್ರಿಪ್ಟ್ನಲ್ಲಿರೋ ವಿಷಯ ಜನ ರಿಸೀವ್ ಮಾಡಬೇಕು, ಸ್ವೀಕಾರ ಮಾಡಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅಂಬೇಡ್ಕರ್ ಅವರ ಒಂದು, ನಾನು ಅವ್ರಿಗೂ ಮಾತಾಡ್ತಾ ಇದ್ದೆ, ಹೇಳಿದೆ, ಮೋಹನ್ ರಾಕೇಶ್ ಅವ್ರದ್ದು ಒಂದು ನಾಟಕ ಇದೆ, ಆಷಾಢ ಕಾ ಏಕ್ ದಿನ ಅಂತ ಹೇಳಿ. ಅಲ್ಲಿ ಕಾಳಿದಾಸ ಮತ್ತು ಕಾಳಿದಾಸ ಅವರ ಪ್ರೇಯಸಿ ಮಲ್ಲಿಕಾ ಅಂತ ಇರ್ತಾರೆ. ಆ ಕಾಳಿದಾಸ ಏನು ತನ್ನ ಪ್ರತಿಭೆಗೆ ಒಂದು ಮನ್ನಣೆ ಹುಡುಕೊಂಡು ಅವನು ಆ ಊರು ಬಿಟ್ಟು ಬೇರೆ ಕಡೆ ಹೋಗಿ ಒಂದು ಕಡೆ ಏನೋ ಸೆಟ್ಲ್ ಆಗ್ತಕ್ಕಂಥದ್ದು ಬರ್ತಾಯಿದೆ. ಮಲ್ಲಿಕಾ ಅವಳು ಅಲ್ಲೇ ವಿಲೇಜಲ್ಲಿ ಉಳ್ಕೊಂಡು ಆ ಥರದ್ದು ಒಂದು ಕತೆ ಅದು. ಆಷಾಢದ ಒಂದು ದಿನ ಕನ್ನಡದಲ್ಲಿ. ಇಲ್ಲಿ ರಮಾಬಾಯಿ ಅಂಬೇಡ್ಕರ್ ಅವರ ಒಂದು ತ್ಯಾಗ, ಅಥವಾ ಅಂಬೇಡ್ಕರ್ ಅವರು ತಮ್ಮ ಈ ದಾಂಪತ್ಯ ಅಂಥ ಮನುಷ್ಯನ ಜೀವನದಲ್ಲಿ ಏನು ಒಂದು ಕಡೆ ಬರ್ತಾಯಿದೆ, ಅದನ್ನೆಲ್ಲ ಲೆಕ್ಕಿಸ್ತಾ ಎಲ್ಲೋ ಒಂದು ಕ್ಷಣ ಬಂದು ಹೋಯಿತು ಅನ್ನುವಂಗೆ ಅವರು ಓದೋದು, ಬರೆಯೋದು, ಸಂಘಟನೆ, ದುಡಿಯೋದು, ಸಮಾಜದ ಕೆಲಸಕ್ಕಾಗಿ ಓಡಾಡೋದು, ಇದರಲ್ಲೇ ಭಾಳ ಗಂಭೀರವಾಗಿ ತೊಡಗಿಸ್ಕೊಂಡು ಮಾತೋಶ್ರೀ ರಮಾಬಾಯಿ ಅವರನ್ನು ಎಲ್ಲೋ ಒಂದು ಕಡೆ ಏನು ಅವ್ರಿಗೇನು ಒಂದು ಸಮಯ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಬದಲಿಗೆ ಆ ಮಾತೆ ಹಠಮಾರಿತನವನ್ನು ಏನಾದ್ರು ಮಾಡಿದರೆ ಬಹುಶಃ ಅಂಬೇಡ್ಕರ್ ಅವ್ರಿಗೆ ಒಂದು ತ್ಯಾಗದಿಂದ ಇನ್ನೂ ಅವ್ರ ಕೆಲಸಗಳಿಗೆ ಬೆಂಬಲವನ್ನು ಕೊಟ್ಟಿರದೇ ಇದ್ದರೆ ಬಹುಶಃ ಅವರಿಗೆ ಈ ಪರಿ ಕೆಲಸ ಮಾಡಲಿಕ್ಕೆ ಬಹುಶಃ ಕಷ್ಟ ಆಗ್ತಾಯಿತ್ತು. ಸೊ ಆ ಮಹಿಳೆ ತನ್ನನ್ನು ತಾನೇ ಡೆಡಿಕೇಟ್ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡಿದರು ಅಂತ ಹೇಳ್ಬೋದು. ನಾನೆಲ್ಲೋ ಓದ್ತಾ ಇದ್ದೆ, ಏನಂದರೆ ರಮಾಬಾಯಿ ಅವರ ಒಂದು ತೀರ್ಕೊಂಡಿರೋ ಸುದ್ದಿ ಅಂಬೇಡ್ಕರ್ ಅವರಿಗೆ ಅವ್ರ ಕೋರ್ಟ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಏನೋ ಬಿಡುಗಡೆ ಮಾಡಿಸೋ ಒಂದು ಕೇಸಲ್ಲಿ ವಕೀಲರಾಗಿ ವಾದ ಮಾಡ್ತಾ ಇರುವಂಥ ಸಮಯ. ಅವ್ರ ಕೋರ್ಟ್ ಹಾಲಲ್ಲೇ ಇದ್ರಂತ. ಅವಾಗ ಯಾರೋ ಒಬ್ಬರು ಚೀಟಿ ಬಂತು, ಹೀಗೆ ರಮಾಬಾಯಿ ಅವರು ತೀರ್ಕೊಂಡಿದ್ದಾರೆ ಅಂತ. ಆ ಚೀಟಿಯನ್ನು ನೋಡಿ ಮಡಚಿ ಕೋರ್ಟಿನ ಜೇಬಿಗೆ ಹಾಕ್ಕೊಂಡು ಮತ್ತು ತಮ್ಮದು ಕೋರ್ಟ್ ಕೆಲಸ, ಆರ್ಗ್ಯುಮೆಂಟ್ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಆದಮೇಲೆ ಅವರು ಮನೆಗೆ ಹೋಗಿ ರಮಾಬಾಯಿ ಅವ್ರನ್ನ ನೋಡ್ತಕ್ಕಂಥ ಮುಂದಿನ ಕಾರ್ಯಕ್ರಮಕ್ಕೆ ಅವರು ಅಟೆಂಡ್ ಆದರು. ಇದನ್ನು ನಾವು ಓದಿದ್ವಿ. ಸೊ ಇದು ಘಟನೆ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಒಂದು ಮಹಿಳೆಯನ್ನು ಸೆಂಟ್ರಲ್ ಇಟ್ಕೊಂಡು ನೋಡ್ತಕ್ಕಂಥ ನಾಟಕ. ಇದು ಒಂದು ಗಟ್ಟಿಯಾದ ವಸ್ತು ಅಂತ ಹೇಳಿ ಬಹುಶಃ ಇವತ್ತು ನಾವು ಒಂದು ಕಡೆ ಈ ಮಾಡರ್ನಿಟಿಯನ್ನು ತೆಗೊಳ್ತಕ್ಕಂಥದ್ದನ್ನು ಒಂದು ಟೀಮ್ ಇದೆ. ಆ ಟೀಮ್ ಮಾಡರ್ನಿಟಿಯನ್ನು ತೆಗೊಳ್ಳೋ ಟೀಮ್ ಇದೆ. ಆ ಟೀಮು ಇಲ್ಲ, ಅದರಿಂದ ಅದು ಭಾಳ ತಪ್ಪಿದೆ, ಮಿಸ್ಟೇಕ್ಸ್ ಇದೆ, ಹಾಗಾಗುತ್ತೆ ಹಿಂಗಾಗುತ್ತೆ. ಎಲ್ಲ ಕಡೆ ಬಡವರಿಗೆ, ಕೆಳಜಾತಿ, ದಲಿತರಿಗೆ ಮತ್ತು ಇತರರಿಗೆ ಆ ಮಾಡರ್ನಿಟಿಯಲ್ಲಿ ಸ್ವಲ್ಪ ಅವಕಾಶಗಳು ಸೃಷ್ಟಿಯಾಗಿ ಇವತ್ತು ಅಷ್ಟು ಏನಾರು ಸವಲತ್ತುಗಳಿದೆ, ಅದರಲ್ಲಿ ನಾವು ಕಾಣ್ತಾಯಿದ್ದೀವಿ. ಇನ್ನೊಂದು ಕಡೆ ಪರಂಪರೆಯನ್ನು ತೆಗೊಳ್ತಕ್ಕಂಥ ಟೀಮ್ ಅದಿದೆ. ಈ ಪರಂಪರೆಯಲ್ಲಿ ಏನು ಉಪಯೋಗಿಲ್ಲ, ಹಾಗೆ ಅದರಲ್ಲಿ ಕೂಡ ಲೋಪದೋಷಗಳಿದೆ.
ಈ ಪರಂಪರೆಯನ್ನು ಕೈ ಬಿಟ್ಟಿರೋದಕ್ಕೆ ಹಲವಾರು ಸಮಸ್ಯೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಅಸೆಂಬಲ್ ಮಾಡಿ ಆಗಿ ಎಲ್ಲ ಒಂದು ಆಲೋಚನೆ ಲೆವೆಲಲ್ಲಿ, ಒಂದು ಥಿಂಕಿಂಗಲ್ಲಿ ಒಂದು ಸಂಕ್ರಮಣ ಕಾಲ ಅಂತ ಹೇಳ್ಬೋದು ನಾವು ಇವತ್ತು. ಆ ಥರದ ಎಲ್ಲ ವಿಚಾರಗಳು ಕ್ಲಿಯರ್ ಕಟ್ಟಾಗಿ ಇವತ್ತು ಜಗತ್ತು ಮುಂದೆ ಸ್ಪಷ್ಟವಾಗಿ ಬಂದಿವೆ. ಹಿಂದೆ ಎಲ್ಲ ಮಹಾತ್ಮರು ಅದನ್ನು ನಮಗೆ ಹೇಳಿ ಕೊಟ್ಟೇ ಹೋಗಿದ್ದಾರೆ. ಆದರೆ ಇವತ್ತು ಒಂದು ಮಾಡರ್ನ್ ಟೈಮ್ಸಲ್ಲಿ ಒಂದು ಸಂಕ್ರಮಣ ಕಾಲದಲ್ಲಿ ನಾವಿದ್ದೀವಿ. ಸೊ ಈಗ ವಿಷಯದ ಹಂತದಲ್ಲಿ ಮಲ್ಲಿಕಾರ್ಜುನ್ ದೊಡ್ಡಮನಿಯವರ ನಾಟಕ ತುಂಬ ಉತ್ತಮವಾದ ವಿಷಯ, ಮತ್ತು ಮಲ್ಲಿಕಾರ್ಜುನ್ ಅವರು ಕೂಡ ದಲಿತ ಸಮುದಾಯಕ್ಕೆ ಇರುವುದರಿಂದ ಈ ಕಲಬುರಗಿ ನಗರದ ಸುತ್ತ ಹಳ್ಳಿಗಳ ಇದರಲ್ಲಿ ತುಂಬ ಒಳ್ಳೊಳ್ಳೆ ಪ್ರದರ್ಶನಗಳನ್ನು ಅವರು ಮಾಡಿದ್ದಾರೆ. 28 ಪ್ರದರ್ಶನ ಅಂದರೆ ಇದು ಸಣ್ಣ ಮಾತಲ್ಲ. ಯಾಕೆಂದರೆ ನಾವುಗಳೆಲ್ಲ ನಾಟಕ ಮಾಡೋದು 1-2 ಪ್ರದರ್ಶನ, 4 ಪ್ರದರ್ಶನ, 8, 10, ಅದಾದಮೇಲೆ ಅದು ಸ್ಟಾಪ್ ಆದರೆ ಎಲ್ಲೋ ಶಾಲೆ ಕಾಲೇಜಿಗೆ ಹೋಗಿ ಮಾಡೋ ನಾಟಕಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಅಲ್ಲೂ ಕೂಡ ಒಂದು ವರ್ಷಕ್ಕೊಂದು 50, 60, 100 ಪ್ರದರ್ಶನ ಆಗೋದು ಕಷ್ಟ ಆಗ್ತಾಯಿದೆ. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಪ್ರದರ್ಶನ ಒಂದು ಉತ್ತಮವಾದ ಒಂದು ತಂಡದ ನಡೆ ಅಂತ ಹೇಳ್ಬೋದು. ಜೊತೆಗೆ ಸ್ಕ್ರಿಪ್ಟಲ್ಲಿ ಮಾತುಶ್ರೀ ರಮಾಬಾಯಿ ಅಂಬೇಡ್ಕರ್ ಒಂದು ಸಕ್ಸಸ್ಫುಲ್ ನಾಟಕ ಒಂದು. ಮತ್ತು ನನಗೆ ಅವ್ರ ಜೊತೆ ಮಾತಾಡ್ತಾ ಇನ್ನೊಂದು ವಿಷಯ ಗೊತ್ತಾಯ್ತು. ಏನಂದರೆ ಜನ ಕೂಡ ಅದನ್ನು ರಿಸೀವ್ ಮಾಡ್ತಾಯಿದ್ದಾರೆ. ಜನ ಅಭಿಮಾನದಿಂದ ಬಾಬಾ ಸಾಹೇಬ್ರ ನಾಟಕ ಅಂಥೇಳಿ ರಿಸೀವ್ ಮಾಡ್ತಾಯಿದ್ದಾರೆ. ಮತ್ತು ಕಡಿಮೆ ಖರ್ಚಲ್ಲಿ ತುಂಬ ದೊಡ್ಡ ಮೆಗಾ ನಾಟಕಗಳು ಆಗ್ತಾಯಿದೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚಾಗ್ತಾಯಿದೆ. ಅಂಬೇಡ್ಕರ್ ನಾಟಕಗಳು ಆಗ್ತಾಯಿದೆ ಕೆಲವೊಂದು ಕಡೆ. ಆದರೆ ತುಂಬ ಕಡಿಮೆ ಖರ್ಚಲ್ಲಿ ಹಳ್ಳಿಯಲ್ಲಿ ಹೋಗಿ ಒಂದು ಬಡಾವಣೆಯಲ್ಲಿ ಹೋಗಿ ಮಾಡ್ತಕ್ಕಂಥ ನಾಟಕ ಒಂದು. ಎರಡನೇದು, ಈ ನಾಟಕಕ್ಕೆ ಜನ ಸ್ವೀಕಾರ ಮಾಡಿದ್ದು, ನಾಟಕದ ಸ್ಕ್ರಿಪ್ಟ್ ಚೆನ್ನಾಗಿದ್ದಿದ್ದು, ನಾಟಕ ಚೆನ್ನಾಗಿ ಮಾಡಿಸಿದ್ದು ಒಂದು ಕಡೆ ಮಲ್ಲಿಕಾರ್ಜುನ್ ದೊಡ್ಡಮನಿಯವರ ಹೆಗ್ಗಳಿಕೆ. ಅಂದರೆ ಇನ್ನೊಂದು ಕಡೆ ಈ 78 ಪ್ರದರ್ಶನಗಳನ್ನು ಮುಂದೆ ಬರಲಿಕ್ಕೆ ಇದಿಷ್ಟೇ ಸಾಕಾಗೋದಿಲ್ಲ. ಇದ್ರ ಹಿಂದೆ ನಾವು ನಾಟಕ ತಂಡ, ರಂಗತಂಡ ನಡೆಸಿದವರು, ಆ ರಂಗ ಸಂಘಟನೆಯಲ್ಲಿ ಕೂಡ ಈ 78 ಪ್ರದರ್ಶನಗಳಿಗೆ ಒಂದೇ ನಾಟಕ, ಒಂದೇ ಸ್ಕ್ರಿಪ್ಟು, ಒಂದಿಬ್ಬರು ಕಲಾವಿದರು ಎಲ್ಲೂ ಚೇಂಜ್ ಆಗಿ ಹೊಸಬ್ರು ಬರೋ ಅದು ಹಾಗೆ ಆಗ್ತದೆ. ಇಷ್ಟು ಕಂಟಿನ್ಯೂಸ್ ಆಗಿ ಇಷ್ಟು ಪ್ರದರ್ಶನಗಳು ಆಗಬೇಕಂದ್ರೆ ತಂಡದ ನಾಯಕ, ಅದರದ್ದು ಮುಖಂಡ ಯಾರಿರ್ತಾರೆ, ಅದನ್ನು ಭಾಳ ಕಲಾವಿದರ ಜೊತೆ ಭಾಳ ಸೂಕ್ಷ್ಮವಾಗಿ, ಬಹಳ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ನಡೆಸ್ಕೊಂಡಾಗ ಮಾತ್ರ ಅದು ಸಾಧ್ಯ. ಇಲ್ಲಾಂದರೆ ಅದು ತುಂಬ ಕಷ್ಟ ಆಗ್ತದೆ ತಂಡ ನಡೆಸೋದು. ತಂಡಗಳು ಛಿದ್ರ ಆಗೋದು, ಹುಡುಗರು ಕಲಾವಿದರು ಬಿಡೋದು, ಬೇರೆ ಕಡೆ ಹೋಗೋದು ಅಥವಾ ಬೇರೆ ಕೆಲಸಕ್ಕೆ ಹೋಗೋದು. ಅವ್ರಿಗೆ ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡಬೇಕು ಅಂತ ಅನಿಸ್ಬೇಕಾದ್ರೆ ಅವ್ರಿಗೆ ಏನೋ ಒಂದು ಭದ್ರತೆ ಅಂದರೆ ಇಲ್ಲಪ್ಪ ನಾನು ಇವ್ರ ಜೊತೆ ಕೆಲಸ ಮಾಡ್ಬೋದು, ಲಾಂಗ್ ಲೈಫು ಅಂತ ಅನಿಸ್ಬೇಕು. ಮಲ್ಲಿಕಾರ್ಜುನ್ ದೊಡ್ಡಮನಿಯವರ ಈ ರಂಗವೃಕ್ಷ ನಾಟಕ ತಂಡ ಏನಿದೆ, ಅದಕ್ಕೆ ಬಹುಶಃ ಕಲಾವಿದರು ಕೂಡ ಎಲ್ಲೋ ಒಂದು ಕಡೆ ತುಂಬ ಡೆಡಿಕೇಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕಲಾವಿದರು ಡೆಡಿಕೇಟಾಗಿ ಮಾಡಿದಾಗ ಅದರ ತಂಡ ನಡೆಸ್ತಕ್ಕಂಥ ಮುಖಂಡ ಅವರು ಕೂಡ ಒಂದು ಮನೆ ಸದಸ್ಯರ ಹಾಗೆ ತಂಡದ ಕಲಾವಿದರನ್ನು ನಡೆಸ್ಕೊಳ್ತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇಲ್ಲಾಂದರೆ ಇಷ್ಟು ಕಂಟಿನ್ಯೂಸ್ ಆಗಿ ಹೋಗೋಕ್ಕೆ ಕಷ್ಟ. ಸೊ ಇದರಲ್ಲಿ ನಮ್ಮ ಹಳೆಬರಿಗೆ ಹೊಸಬರಿಗೆ ಒಂದು ಲೆಸನ್ ಇದೆ. ಏನಂದರೆ ನಾಟಕ ಮಾಡೋದು ಓಕೆ, ಆದರೆ ಆ ನಾಟಕಗಳು 100 ಪ್ರದರ್ಶನ 4-6 ವರ್ಷ 10-20 ವರ್ಷ ಕಂಟಿನ್ಯೂಸ್ ಆಗಿ ಹೋಗ್ಬೇಕಂದ್ರೆ ಆ ತಂಡದ ಮುಖ್ಯಸ್ಥರು ಆ ತಂಡದ ಕಲಾವಿದರನ್ನ ಸರಿಯಾಗಿ ನೋಡಿಕೊಳ್ಳೋದು, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸೋದು, ಇದು ಭಾಳ ಮುಖ್ಯ. ಆಮೇಲೆ ಪ್ರೊಫೆಷ್ನಲ್ಲಾಗಿ ಮಾಡೋರಿಗೆ ಸ್ವಲ್ಪ ಹವ್ಯಾಸಿಯಾಗಿ ಮಾಡೋದು ಬೇರೆ. ಅದು ಅವ್ರಿಗೆಲ್ಲೋ ಒಂದು ಕಡೆ ಕೆಲಸ ಇರ್ತದೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸಮಯ ಮಾಡಿಕೊಂಡು ಅವರು ರಿಹರ್ಸಲ್ ಮಾಡಿ ನಾಟಕ ಪ್ರದರ್ಶನ ಮಾಡ್ತಾರೆ, ಅದು ಬೇರೆ. ಫುಲ್ ಟೈಮ್ ಆಗಿ ಮಾಡಬೇಕಂದ್ರೆ ವೃತ್ತಿ ರಂಗಭೂಮಿ ಅಂತೂ ನಮ್ಮದಲ್ಲ. ನಾವೆಲ್ಲ ನಮ್ಮನಿಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಏನು ನವವೃತ್ತಿಪರರು. ನಾವೆಲ್ಲ ನವವೃತ್ತಿಪರರು, ಏನು ಟ್ರೆಂಡ್ ಎಜುಕೇಷನ್, ಥಿಯೇಟ್ರ್ ಎಜುಕೇಷನ್ ತೊಗೊಂಡು ಕೆಲಸ ಮಾಡ್ತಾ ಇರೋರು ನವವೃತ್ತಿಪರರು. ವೃತ್ತಿ ರಂಗಭೂಮಿ ಅಂದರೆ ಅವ್ರದ್ದು ಹಳ್ಳಿಯಲ್ಲಿ ಹೋಗ್ತಾರೆ, ಅವ್ರದ್ದು ಒಂದು ಸ್ಕ್ರಿಪ್ಟ್ ಇರ್ತದೆ ಮಾಡ್ತಾರೆ, ಅದು ಬೇರೆ. ಈಗ ನಮ್ಮಲ್ಲಿ ಸಂಘಟನೆಯಲ್ಲಿ ಕೆಲವೊಂದು ಸಾರಿ ಎಡವಿದಾಗ ಈ ನವವೃತ್ತಿಪರರು ಸ್ವಲ್ಪ ಮೆತ್ತಗಾಗ್ತಕ್ಕಂಥ ಸಂದರ್ಭ ನೋಡ್ತಾ ಇದ್ದೇವೆ. ಬಹುಶಃ ಮಲ್ಲೂರು ಈ ಸಂಘಟನೆಯನ್ನು ನಡೆಸ್ಕೊಂಡು ಹೋಗೋದ್ರಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಸೊ ಅವ್ರ ಕಲಾವಿದರು ಸಹಕಾರ ಮಾಡಬೇಕು. ಜೊತೆಗೆ ಮಲ್ಲೂರು ಕೂಡ, ಮಲ್ಲಿಕಾರ್ಜುನ್ ದೊಡ್ಡಮನಿಯವರು ಕೂಡ
ಈ ಒಂದು ನಾಟಕವನ್ನು ಕಂಟಿನ್ಯೂಸ್ ಆಗಿ ನಡೆಸ್ಕೊಂಡು ಹೋಗಬೇಕು. ಮತ್ತು ಪ್ರದರ್ಶನಿಗಳಿಗಾಗಿ ಅವರು 2-3 ಸಾರಿ ಪೋಸ್ಟ್ಗಳನ್ನು ಹಾಕಿದರು ಗ್ರೂಪಲ್ಲಿ. ದಯವಿಟ್ಟು ಪ್ರದರ್ಶನಗಳನ್ನು ಗ್ರಾಮಸ್ಥರು, ಹಳ್ಳಿಯವರು, ಅಂಬೇಡ್ಕರ್ ಅಭಿಮಾನಿಗಳು, ಚಿಂತಕರು, ಸಾಹಿತಿಗಳು, ಕಲಾವಿದರು ಬೇರೆ ಬೇರೆ ಕಡೆ ಏರ್ಪಡಿಸಿ ಅದನ್ನು ಕೂಡ ಮಾಡಬೇಕು ಅಂಥೇಳಿ ಈ ಮೂಲಕ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಇಷ್ಟು ನನಗೆ ಹೇಳಬೇಕು ಅನ್ನಿಸ್ತು. ಬಹುಶಃ ಒಂದು ಸೈಲೆಂಟಾಗಿ ಒಂದು 3-4 ವರ್ಷದಿಂದ ನಾಟಕ ನಡೀತಾ ಇದೆ, ಒಂದಷ್ಟು ಪ್ರದರ್ಶನ ಆಗ್ತಾಯಿದೆ. ಬೇರೆಯವರು ನಂಗೆ ತಿಳಿದ ಮಟ್ಟಿಗೆ ಏನೂ ಮಾಡ್ತಾಯಿಲ್ಲ ಕೆಲಸ, ಫುಲ್ ಟೈಮ್ ಥಿಯೇಟ್ರು. ಆಮೇಲೆ ಒಂದೇ ನಾಟಕಕ್ಕೆ ಇದ್ದಾರೆ, ಬೇರೆ ನಾಟಕ ಆಸಕ್ತಿ ಅನಿಸಿದರೆ ಮಾಡ್ಬೋದು, ಅದು ಅವರು ಇಷ್ಟ. ಆದರೆ ಈಗ ಒಂದು ಒಳ್ಳೆಯ ನಾಟಕ ಆಗ್ತಾಯಿದೆ, ಅದನ್ನು ಮೊನ್ನೆ ನನಗೆ ಕೇಳಿದರು, ಒಂದು ಅಂಬೇಡ್ಕರ್ ನಾಟಕ ಮಾಡಿರಿ ಜಯಂತಿಗೆ ಅಂಥೇಳಿ. ಇಲ್ಲರಿ, ನಮ್ಮಲ್ಲಿ ಮಾಡಿರ್ತಕ್ಕಂಥ ನಾಟಕನೇ ಇದೆ, ಅದನ್ನೇ ಪ್ರದರ್ಶನ ಮಾಡಿರಿ, ಮತ್ತು ಕಡಿಮೆ ಖರ್ಚಲ್ಲೂ ಆಗ್ತದೆ. ಈಗ ಹೊಸವ್ರಿಗೆ ಎಲ್ಲ ಹಿಡಿದು ಮಾಡಿಸೋದು ಸ್ವಲ್ಪ ಇದಾಗ್ತದೆ ಅಂತ ನಾನು ಮತ್ತೆ ಹೇಳಿ ಮಲ್ಲೂರು ನಂಬರ್ ಅವ್ರಿಗೆ ಕೊಟ್ಟೆ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕಲಬುರಗಿಯಲ್ಲಿ ಒಂದು ಒಳ್ಳೆಯ ಪ್ರದರ್ಶನ ಮತ್ತು ಒಳ್ಳೆಯ ತಂಡ ಮತ್ತು ತಂಡದ ಒಂದು ಸಾರಥ್ಯವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗೋದು ಭಾಳ ಮುಖ್ಯ ಇದೆ ಇವತ್ತು. ಅದನ್ನು ಕೂಡ ಮಲ್ಲಿಕಾರ್ಜುನವರು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾವು ಉಳಿದವರೆಲ್ಲರೂ ಕೂಡ ಒಂದು ಉತ್ತಮ ಸ್ಕ್ರಿಪ್ಟು, ಕಲಾವಿದರನ್ನ ಮನೆ ಸದಸ್ಯರಂಗೆ ಟ್ರೀಟ್ ಮಾಡೋದು, ಮತ್ತು ಅದನ್ನು ಸಂಘಟನೆಯಲ್ಲಿ ಎಲ್ಲ ಕಡೆ ಒಂದು 50, 100, 200 ಪ್ರದರ್ಶನಗಳನ್ನು ತೊಗೊಂಡು ಹೋಗೋದು. ನಾಟಕಗಳು ಹಳೆವೇ ಇರಲಿ, ಹೊಸಬಿರಲಿ, ಟೋಟಲಿ ಜನರಿಗೆ ಇವತ್ತು ಇಂಟ್ರೆಸ್ಟ್ ಆಗ್ತಕ್ಕಂಥ ಸ್ಕ್ರಿಪ್ಟ್ಗಳನ್ನು ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಶ್ರೀ ಮಲ್ಲಿಕಾರ್ಜುನ ದೊಡ್ಡಮನಿಯವರ ರಂಗವೃಕ್ಷ ತಂಡದ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ನಾಟಕವನ್ನು ನಾವು ಎಲ್ಲರೂ ಬೆಂಬಲಿಸೋಣ. ಪ್ರದರ್ಶನಗಳಿಗೆ ಏನಪ್ಪ ಅಂದರೆ ಪ್ರದರ್ಶನಗಳಿಗೆ ಒಂದು ಯಾರಿಗಾರು ಆಸಕ್ತಿ ಇದ್ದರೆ ಮಾಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಒಂದು ಶುಭಾಶಯವನ್ನು ಕೋರಿ 78 ಪ್ರದರ್ಶನಗಳಾದಮೇಲೆ 79 ಇನ್ನೂ 100,000 ಪ್ರದರ್ಶನಗಳಾಗಲಿ ಅಂತ ನಾವು ಹಾರೈಸಿ ಈ ನನ್ನ ವಿಡಿಯೋನ ಇಲ್ಲಿಗೆ ವಿರಾಮ ಮಾಡ್ತಾಯಿದ್ದೀನಿ. ನಮಸ್ಕಾರ.